ಕೈಕಾಲು ಮುರ್ಕೊಳ್ತಿದೀವಿ ಆರ ನಮ್ಮ ಪದಾರ್ಥ ಅಲ್ಲಿ ಬರ್ತೈತೆ ನೋಡ್ರಿ ಆ ಕಡೆ ಎಲ್ಲ ಕುಡಿಯಾಕ ಯಾರು ಒಂದನ ಬರ್ತಾವ ಒಂದನ ಇಲ್ರಿ. ಮೂಲಭೂತ ಸೌಕರ್ಯಗಳಿಂದ ವಂಚಿತ ಖರಾಡೆ ಪ್ಲಾಟ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾಗರಿಕರ ಆಕ್ರೋಶ. ಕಾಗವಾಡ ತಾಲೂಕಿನ ಉಗಾರಖುರ್ದ ಪಟ್ಟಣದ ಮಂಗಸೂಳಿ ರಸ್ತೆಯ ವಾರ್ಡ್ ನಂಬರ್ 21ರ ಖರಾಡೆ ಪ್ಲಾಟ್ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನೂರಾರು ಕುಟುಂಬಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿವೆ. ಹಲವು ವರ್ಷಗಳಿಂದ ಸಮರ್ಪಕ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಸ್ಥಳೀಯರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಮಳೆ ಬಂದರೆ ರಸ್ತೆಯೆಲ್ಲ ಕೆಸರಿನಿಂದ ಆವೃತವಾಗುತ್ತಿದ್ದು ಮಳೆ ನೀರು ನಿಂತು ಸಂಚಾರ ದುಸ್ತರವಾಗುತ್ತದೆ. ಬಿಸಿಲಿನ ದಿನಗಳಲ್ಲಿ ಇದೇ ರಸ್ತೆ ಧೂಳಿನಿಂದ ಆವೃತವಾಗಿ ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆಯುಂಟು ಮಾಡುತ್ತಿದೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಹಾಗೂ ಕೊಳಚೆ ನೀರು ರಸ್ತೆಯಲ್ಲಿ ನಿಂತು ದುರ್ವಾಸನೆ ಬೀರುತ್ತಿದೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪಂಚಾಯತರಿಗೆ ಭೇಟಿ ಆದ್ರೆ ಯಾನ್ ಮಾಡ್ತಿವತ್ತಾರು ಹೂ ಓತಾರು ಓಟ್ ಹಾಕೋತಾರು ಹೋಗ್ತಾರು. ಓಟ್ ಹಾಕಿರಂದ್ರೆ ಇಲ್ಲಿ ಸತ್ತಿರ್ ಬಿ ಈ ಕರಾಡೆ ಪರಾಡದಾಗ ಅದಿರ್ ಬಿ ಇಲ್ಲ ಬಂದಿಲ್ಲ. ಯಾಕೆ ನೋಡಿಲ್ ಬಿ ಯಾರಿಲ್ಲಿ. ಎಷ್ಟು ವರ್ಷದಿಂದ ವ್ಯಾಸದಿರಿ ನೀವು? ನಾವು ಯಾನ್ರೆ ಒಂದು ಹೆಚ್ಚು ಆತ್ರಿ. ಅಂದ್ರೆ ಹೆಚ್ಚಂದ್ರೆ 8 ವರ್ಷ 10 ವರ್ಷ ಮ್ಯಾಗ ಆತ್ ನೋಡ್ರಿ. ಹೌದ್ರಿ. ನಾವು ಕೈ ಕಾಲು ಮುರ್ಕೊಂಡಿ ಅಂದ್ರೆ ನಮ್ಮನ್ನ ಯಾರು ನೋಡವ್ರಿ? ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ನೀವು? ಅದನ್ನ ಮಾಡ್ಬೇಕ್ರಲ್ಲೇ ಹಾದಿ ಮತ್ತು ನೀರ ನನ್ನ ಹೆಸರು ಶಾಂತಾಬಾಯಿ ರೀ. ಪೂರ್ತಿ ಹೆಸರು ಹೇಳ್ರಿ. ಭೀಮಪ್ಪ ಸಾಬಪ್ಪ ಎಮ್ಮಿ ಶಾಂತಾಬಾಯಿ. ಉಗಾರ ಪಟ್ಟಣ ಗ್ರಾಮದಲ್ಲಿ ಇರುವಂಥ ಕರಾಡೆ ಪ್ಲಾಟ್ ಅದರಲ್ಲಿ 21 ವಾರ್ಡ್ನಲ್ಲಿ ಹಾದಿ ಸೌಕರ್ಯವೂ ಇಲ್ಲ, ಇಲ್ಲಿ ನೀರಿನ ಸೌಕರ್ಯವೂ ಇಲ್ಲ ಮತ್ತು ಒಳ ಚರಂಡಿಗಳು ಇಲ್ಲ. ಇದಕ್ಕಾಗಿ ನಾವು ಹೇಳೋದಂದ್ರೆ ಈ ಪಟ್ಟಣ ಪಂಚಾಯತಿ ಒಳಗೆ ನಾವು ಎಷ್ಟೋ ಸಲ ಇದು ಮಾಡಿದ್ದೀವಿ. ನಾವು ವರದಿ ಆಗಲಿ ಅಥವಾ ಹೋಗಿ ತಕರಾರಾಗಲಿ ನಾವು ಎಲ್ಲ ಮಾಡಿದ್ದೀವಿ. ಆದ್ರೂ ಸಹಿತ ಇವರು ನಮ್ಮ ಕಡೆ ಕೇರ್ ಮಾಡ್ತಾ ಇಲ್ಲ. ನಾವು ಈಗಾಗಲೇ ಅವ್ರಿಗೆ ಮನಸ್ಸೂಚನೆಯೂ ಕೊಟ್ಟಿದ್ದೀವಿ, ಅರ್ಜಿನೂ ಕೊಟ್ಟಿದ್ದೀವಿ. ಆದರೆ ಇಲ್ಲಿ ವಾಹನಗಳು ಹೋಗ್ಲಕ್ಕ ಬರ್ಲಕ್ಕ ತ್ರಾಸ ಆಗ್ತೈತಿ. ಶಾಲೆ ಹುಡುಗರಿಗೆ ಸಕ್ಕಟ್ಟು ತ್ರಾಸ ಆಗಲೈತಿ ಇಲ್ಲಿ. ಮತ್ತು ಇದಲ್ಲದೆ ಒಳ ಚರಂಡಿಗಳು ಸಕ್ಕಟ್ಟು ಇವರು ಇಲ್ಲಿ ಮಾಡಿಲ್ಲ. ಇದ್ರ ಬಗ್ಗೆ ನೀವು ಮನವಿ ಅಂತೂ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಹೋಗಿ ತಕರಾರು ಮಾಡಿದ್ದೀವಿ. ತಹಶೀಲ್ದಾರ್ ಗಮನಕ್ಕೆ ತಂದಿರಿ? ತಹಶೀಲ್ ಗಮನಕ್ಕೆ ತಂದಿರಿ? ತಂದಿದ್ದೀವಿ ರೀ. ಈಗ ಈ ಜೋರ್ ಮಳೆ ಚಲೋ ಇರಲ್ಲ, ಈ ಹುಡುಗರು ಹೆಂಗೆ ಹೋಗ್ತಾವ್ರಿ ಶಾಲೆಗೆ? ಹಿಂಗೆ ಹೋಗ್ತಾವ? ಮಳೆ ಈಗ ಎಲ್ಲ ಅಂದ್ರೂ 10-12 ದಿವಸ ಆಯ್ತು ಮಳೆ ಆಗ್ಲಕ್ಕೈತಿ. ಹಾದಿ ಮ್ಯಾಗ ನೀರು ನಿಂತು ಹುಡುಗರಿಗೆ ಸಣ್ಣ ಹುಡುಗರಿಗೆ ಹೋಗ್ಲಕ್ಕ ಬರ್ಲಕ್ಕ ಅನುಕೂಲ ಇಲ್ಲ ಇಲ್ಲಿ. ಮತ್ತು ಗಾಡಿಗಳು ಯಾವುದೇ ದವಾಖಾನೆ ಆಗಲಿ ಇದಾಗಲಿ ಗಾಡಿಗಳು ಬರಬೇಕಾಗಿದ್ರು ಅವ್ರಿಗೆ ತ್ರಾಸ ಆಗಲೈತಿ ಇಲ್ಲಿ ಮಂದಿಗೆ. ನೀವು ಹೆಂಗೆ ಮಾಡ್ತೀರಿ ಇದ್ರದ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತೀವಿ. ಕಾಗವಾಡ ಮತಕ್ಷೇತ್ರದಲ್ಲಿ ಉಗಾರಖುರ್ದ ಪಟ್ಟಣ 21 ನಂಬರ್ ವಾರ್ಡ ಇಲ್ಲಿ ಭಾಳ ವರ್ಷ ಆಯ್ತು ನಾವು ಇದ್ದಕ್ಕಿಂದ ರಹವಾಸಿ ಇದೀವಿ ನಾವು ಇಲ್ಲಿ. ಮತ್ತು ನಾವು ಈಗ 4-5 ಸಲ ಇಲ್ರಿ ಮತ್ತು ಹೆಚ್ಚಿಂದ ಅನ್ನೋದು ನಾವು ಅರ್ಜಿಗಳು ಕಟ್ಟಿದ್ದೀವಿ ಯಾರಿಗೆ ಕೂಡ್ಸಬೇಕು. ಮತ್ತು ಇವರ ರೆಸ್ಪಾನ್ಸ್ ಮಾಡುವಾರ ಒಟ್ಟು. ಮತ್ತು ಇದಾದ್ರೂ ಭೀ ಕಾಗವಾಡ ತಹಶೀಲ್ದಾರ್ ಆಫೀಸ್ಗೆ ಭೀ ಕೊಟ್ಟಿದ್ದೀವಿ. ಇವ್ರು ಭೀ ಏನು ನಮ್ಗೆ ಮನವಿ ಕೊಟ್ಟಿಲ್ಲ, ಇನ್ನೂ ಭೀ ಏನು ಹೇಳಿಲ್ಲ ಅವರು. ಮತ್ತು ಹುಡುಗರು ಬರ್ಲಕ್ಕ ಹೋಗ್ಲಕ್ಕ ತ್ರಾಸ ಆಗತೈತಿ. ಇವರು ವಿಚಾರ ಮಾಡುವಾರ ಯಾರು. ಮತ್ತು ಮಳೆಗೆ ಕಮ್ಮಿ ಒಂದು 10 ದಿವಸ ಆದ್ರೆ ಈಗ ಚಾಲೂ ಇದೆ. ಇನ್ನು ನೋಡ್ರಿ ನೀವು ಹಾದಿ ಹೆಂಗಾಗಿದೆ. ಹುಡುಗರಿಗೆ ಸಾಲಿ ಹೋಗ್ಲಕ್ಕ ಭೀ ತಾಪಾಗತ್ತೈತಿ ಮತ್ತು ನಮ್ಮ ಗಾಡಿಗಳು ಹೋಗೋದು ತಾಪಾಗತ್ತೆ. ಮತ್ತು 8 ದಿವಸ ಆಯ್ತು ನಾವು ಹೋರಾಟ ಮಾಡಿದ್ವಿ, ಇದನ್ನು ಮಾಡಿದ್ವಿ, ಖರೆ ಏನೋ ರೆಸ್ಪಾನ್ಸ್ ಕೊಡುವಾರ ಒಟ್ಟು. ನೀವು ಇತರ ಸಲುವಾಗಿ ನಾವು DC ಸಾಹೇಬ್ರೇ ಆಗಲಿ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ ಇವ್ರಿಗೆ ಮನವಿ ಮಾಡತ್ತನ್ರಿ, ನೀವು ಬಂದ ಕಿಶಿಂದ ಒಂದು ಜರ ಆ್ಯಕ್ಷನ್ ತೊಗೋಬೇಕು, ಇಲ್ಲಾಂದ್ರೆ ನೀವು ಏನು ಮಾಡ್ತೀರಿ ನೋಡಬೇಕು. ಸರ್ ರಂಜಾನ್ ನಬಿ ಸಾಹೇಬ್ ಪಟೇಲ್, 21 ನಂಬರ್ ವಾರ್ಡ ಖರಾಡೆ ಪ್ಲಾಟ್ ಉಗಾರಖುರ್ದ. ಪುರಸಭೆ ಕಚೇರಿಯಿಂದ ಕೇವಲ ಕೆಲವೇ ಮೀಟರ್ ದೂರದಲ್ಲಿ ಉತ್ತಮ ರಸ್ತೆ ನಿರ್ಮಾಣವಾಗಿದ್ದರೂ ವಾರ್ಡ್ ನಂಬರ್ 21ರ ಖರಾಡೆ ಪ್ಲಾಟ್ ಪ್ರದೇಶವನ್ನು ಅಭಿವೃದ್ಧಿಯಿಂದ ವಂಚಿಸಲಾಗಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಇಲ್ಲಿ SC, ST ಹಾಗೂ OBC ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದು ತಾರತಮ್ಯ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಖರಾಡೆ ಪ್ಲಾಟ್ ಅಂತ ಹೇಳಿ ಉಗಾರ PH ಒಳಗೆ ಅಲ್ಲಿ ಮೂಲಭೂತ ಸೌಲಭ್ಯ ಏನು ಅಂತ ಸಾರ್ವಜನಿಕರ ಒಂದು ಆರೋಪ ಇದೆ.
ಅಲ್ಲಿ ನಾವು ಹೋಗಿದ್ದೀವಿ ಜಾಗ ಸ್ಪಾಟ್ ನೋಡಿ, ಅಲ್ಲಿ ಕೆಲವೊಂದು ನೋಡಿದಾಗ ನಾವು ರೋಡು ಇಲ್ಲ, ಅವರಿಗೆ ಚರಂಡಿ ವ್ಯವಸ್ಥೆನೂ ಇಲ್ಲ, ಮತ್ತು ಭಾಳ ಸರಿ ಅರ್ಜಿನೂ ಕೊಟ್ಟಾಗ ಅಂತೇಳಿ ಅದು ನಮ್ಮ ಗಮನಕ್ಕೂ ಬಂದಿದೆ. ತಲಾಟೆ ಅವರು ತಹಸೀಲ್ದಾರರು ಕಳಿಸ್ಯಾರ ಸರ್. ಅದ್ರ ಬಗ್ಗೆ ನೀವು ಏನು ಕ್ರಮ ತಗೊಳ್ಳಿ ಅಂತ ಅವರು ಆರೋಪ ಮಾಡಿರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಕರಾಡೆ ಪ್ಲಾಟ್ 21ನೇ ನಂಬರ್ ವಾರ್ಡಿನಲ್ಲಿ ಇದ್ದು, ಸದರಿ ಏನಿದೆ ಅದು ಗುಂಟೆ ವೈಸ್ ಪ್ಲಾಟ್ ಹಾಕಿ ಮಾರಿದಾಗ ಅದರ ಸರಿಯಾಗಿ ರೋಡು ಹಾಗೂ ಚರಂಡಿ ವಿಸ್ತರಣೆ ಹಾಗೂ ನಮ್ಮ ಹೆಸರಲ್ಲೇ ರೋಡು ಚರಂಡಿ ವಿಸ್ತರಣೆ ಇದ್ದಲ್ಲಿ ಮಾತ್ರ ನಮ್ಮಲ್ಲಿ ಪುರಸಭೆ ಅನುದಾನವನ್ನು ಒದಗಿಸಿ ಕ್ಲಿಯರಾಗಿ ಮಾಡಬೇಕಾಗುತ್ತೆ. ಅದು ಸರ್ವೆ ನಂಬರ್ ಇದ್ದಿದ್ದರಿಂದ ಸರಿಯಾಗಿ ಕ್ಲಿಯರ್ ರೋಡ್ ಇವು ಯಾವೂ ಇಲ್ಲದ್ರೆ ನಾವು ಮಾಡ್ಲಿಕ್ಕಾಗಿಲ್ಲ. ಇನ್ನು ಮುಂದೆ ಬರೋ ನಗರೋತ್ಥಾನದಲ್ಲಿ ಪುರಸಭೆ ಮುಂದಿನ ವರ್ಷ ಈ ವರ್ಷ ಎಂಡಿಗೆ ನಗರೋತ್ಥಾನ ನಮ್ಗೆ ಅಲೋಕೇಶನ್ ಆತಪ್ಪ ಅಂದ್ರೆ ಅದನ್ನು ಹಂತವಾಗಿ ಆ ವಾರ್ಡನ್ ಸದಸ್ಯನ ತಂದು ಪರಿಗಣಿಸ್ತೀವಿ. ಅದು ಸರ್ ಅಲ್ಲಿ ಆಲ್ರೆಡಿ ಈಗ 3 ಸೌಲಭ್ಯ ಇಲ್ಲದೆ ಅಲ್ಲಿ ಎಲ್ಲ ಒಟ್ಟಿಸಿರೋದ್ರಿಂದ ಅವರು ಸಾರ್ವಜನಿಕ ಏನು ಸೌಲಭ್ಯ ಕೊಡಬೇಕಾ ಅದು ಕೊಡೋ ಜವಾಬ್ದಾರಿ ನಿಮ್ದಲ್ಲ ಸರ್? ನಮ್ಮದೇ ಬೇಸಿಕ್ ನೀಡ್ಸ್ ನಮ್ಮದೇ. ಆದರೆ ನೀವು ಹೇಳ್ತಿದ್ದೀರಲ್ಲ, ಈಗ ರೋಡ ಗಟ್ರ ಮಾಡಂತ ಹೇಳ್ತೀರ, ರೋಡ ಚರಂಡಿ ಮಾಡಂತೀರ. ರೋಡ ಚರಂಡಿ ಎಲ್ಲಿ ಮಾಡೋಣ? ಅಟ್ಲೀಸ್ಟ್ ಒಂದು ನಕ್ಷಾನು ಬೇಕು ತಾನೆ, ಒಂದು ಪುರಸಭೆ ಹಾದಿ ಅಂತ ಬೇಕು ತಾನೆ, ಒಂದು ಇದನ್ನು ಬೇಕು ತಾನೆ. ಚರಂಡಿ ದಾರಿ ಇಲ್ಲದೆ ಯಾವ ಸರ್ವೆ ನಂಬರ್ ಮಾಡಿದ್ರೆ ಇವೊಂದು ಎನ್ಕ್ರೋಚ್ಮೆಂಟ್ ಮಾಡಿದೆ, ಇವನು ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವರೇ ಮೈ ಮೇಲೆ ಬರ್ತಾರೆ, ಇಲ್ಲಿ ಮಾಡಬೇಡಿ, ಇಲ್ಲಿ ಮಾಡೋದು ಸಾರ್ವಜನಿಕ. ಸರಿ, ಹೌದು. ಇದಕ್ಕೇನು ಉತ್ತರ ಕೊಡಲಿ ನಾನು? ಸರಿ, ಕ್ಲಿಯರ್ ಆಗಿ ಫಸ್ಟು 9 ಮೀಟರ್ಸ್ ರೋಡು ಎಣ್ಣೆ ಮಾಡಿ KGP ಮಾಡಿ ಟೌನ್ ಪ್ಲಾನಿಂಗ್ ಮಾಡಿದರೆ ಇಷ್ಟ್ಯಾವುದು ಸಮಸ್ಯೆ ಉದ್ಭವಿಸ್ತಿದ್ದಿಲ್ಲ. ಇದುವರೆಗೆ ಅವರೇ ಗುಂಟೆ ವೈಸ್ ಮಾಡಿದರೆ ನಮ್ಮ ಪುರಸಭೆಗೆ ಈಗೇನೆ ರೋಡ್ ಹಸ್ತಾಂತರಿಸಲಿಲ್ಲ. ನಾಳೆನೇ ಮುಂದಿನ ಮೀಟಿಂಗ್ ಠರಾವ್ ತೊಗೊಂಡು ನಾವು ರೋಡು ಚರಂಡಿ ವ್ಯವಸ್ಥೆ ಮಾಡ್ತೀವಿ. ಇಷ್ಟಿಷ್ಟು ರೋಡು ಇಷ್ಟು ಗಟ್ರಿ ಇದ್ರಪ್ಪ ಅಂದರೆ ಮಾಡಿಕೊಡಿ ಅಂತ ನಮ್ಗೆ ರಿಕ್ವೆಷನ್ ಆ ಮೆಂಬರಿಂದ ಬರಲಿ. ಮತ್ತು ಇಷ್ಟಿಷ್ಟು ರೋಡ್ ಮಾಡಬೇಕಂತ 21 ನಂಬರ್ ಹೇಳ್ತಿದ್ದಾರಲ್ಲ, ಅವು ಎಣ್ಣೆ ಕ್ಲಿಯರ್ ಇಲ್ಲ, ಎಲ್ಲೇ ಸರ್ವೆ ನಂಬರಲ್ಲಿ ಇದ್ದಾವೆ. ಒಟ್ಟಪಟ್ಟಿ ಇದ್ದದ್ರಿಂದ ಆ ಸಮಸ್ಯೆ ಉದ್ಭವಿಸ್ತಾ ಇದೆ. ಸರಿ, ನಮಗೆ ಇಲ್ಲಿ ರೋಡ್ ಮಾಡಿ ಇಲ್ಲಿ ಇಷ್ಟು ಮಾಡಿರಪ್ಪ ಅಂದರೆ ಔಟ್ಲೆಟ್ ಎಲ್ಲಿಂದ ತೊಗೊಳ್ಳೋಣ ನಾವು? ಈ ಸರ್ ಈಗ ನೀವು ಪುರಸಭೆ ಅವಕ್ಕಿಂತ ಮುಂಚಿನ ಗ್ರಾಮ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ನೀವು ಹೇಳೋದು ಬರೋಬರಿ. ಗ್ರಾಮ ಪಂಚಾಯತ್ಯಾಗ ಇದ್ದಾಗೂ ಇದು ಎಣ್ಣೆ ರೂಲ್ಸ್ 1957 ಬಂದಿದೆ ಅಲ್ಲ. 1957ರಿಂದ ಹೀಗೆ ಇದೆನಾ? 1957 1939 54ರಲ್ಲಿ ಫ್ಯಾಕ್ಟ್ರಿ ಅವ್ರು ಎಣ್ಣೆ ಮಾಡಿ ಅವ್ರವ್ರದ್ದು ಮಾಡ್ಕೊಂಡಿಲ್ವಾ? ಮತ್ತು ಇವರು ಮಾಡ್ಕೋಬೇಕಲ್ಲ. ಸರಿ, ಅದು ಗೊತ್ತಿಲ್ಲ, ಮಾಡಿಲ್ಲ. ಎಣ್ಣೆ ಮಾಡಿ KGP ಮಾಡಿ ಟೌನ್ ಪ್ಲಾನಿಂಗ್ ಮಾಡಿದ್ರೆ ಪುರಸಭೆಗಂತ 45% 9 ಮೀಟರ್ಸ್ ರೋಡ್ಸ್ ಬಿಡ್ತಿದ್ದು, ಆ ರೋಡ್ಸ್ 45% ಬರುತ್ತೆ. ರೋಡ್ಸ್ ಹೋಗಟ್ರೆ ಅವರಿಗೆ ಅನುಕೂಲ ಆಗುತ್ತೆ. ಈಗ ನೀವು ಕೇಳ್ತಿದ್ದೀರಲ್ಲ, ಆ ಥರ ನಮಗೆ ಬೇಕಲ್ಲ. ಸರಿ, ನನ್ನ ಹೆಸರಲ್ಲಿ ಈಗ ರೋಡ್ ಬೇಕಪ್ಪ, ನೀವು ಕೊಡ್ತೀರಾ? ಜಾಗ ಮಾಲೀಕರು ಕೊಡ್ಬೇಕು. ಜಾಗ ಮಾಲೀಕರು ಯಾರಿದ್ದಾರೆ, ಇಲ್ಲ ಲೇಔಟ್ ಯಾರು ಮಾಡಿದ್ದಾರೆ ಅವ್ರಿಗೆ ಹಸ್ತಾಂತರಿಸಿರಪ್ಪ ಅಂದರೆ ಇಮಿಡಿಯೇಟ್ ಆಗಿ ಮುಂದಿನ ಮೀಟಿಂಗ್ ಬರೋ ಸಾಮಾನ್ಯ ಸಭೆಯಲ್ಲಿ ಅದನ್ನು ತೆಗೆದುಕೊಂಡು ಕ್ರಮ ಕೈಗೊಳ್ತೀವಿ. ಇಷ್ಟು ಮಾಡ್ತೀವಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಕುರಿತು ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಕಾಗವಾಡ ತಾಲೂಕು ತಹಸೀಲ್ದಾರ್ ಅವರಿಗೆ ಹಲವು ಬಾರಿ ಲಿಖಿತ ಮನವಿ ಸಲ್ಲಿಸಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸಿಸಿ ರಸ್ತೆ, ಸಮರ್ಪಕ ಚರಂಡಿ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಎಲ್ಲ ವಾರ್ಡ್ಗಳಿಗೂ ಸಮಾನ ಅಭಿವೃದ್ಧಿ ಒದಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ.